ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ಇದು ಹಬ್ಬದ್ದು 4ನೇ ದಿನ. ಇವತ್ತು ಅಮ್ಮನ ಮನೇಲಿ ಇರೋದ್ರಿಂದ ನೋಡಿ ಎದ್ದಿದ್ದು ಇಷ್ಟು ಟೈಮ್ ಆಗಿದೆ. ಇನ್ನು ಎದ್ದೇಳಿರೋದೇ ಇಷ್ಟೊತ್ತಿಗೆ. ತಿಂಡಿ ಏನು ಮಾಡೋದು, ಡೈರೆಕ್ಟಾಗಿ ಅಡುಗೆನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಮಾಡಿ ತರಕಾರಿ ಸಾಂಬಾರನ್ನ ಮಾಡಿ ಊಟ ಎಲ್ಲ ಮುಗಿಸಿ ಇವತ್ತು ದೇವರು ಮೆರವಣಿಗೆಗೆ ಬರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ದೋ. ಇನ್ನು ಮಧ್ಯಾಹ್ನ ಚಿಕ್ಕಿ ಮನೆ ಹತ್ರನೂ ಕೂಡ ಹೋಗಿ ಬಂದುಬಿಟ್ಟು ಬೇಗನೆ. ಇನ್ನು ದೇವ್ರು ಬಂದ ಮೇಲೆ ದೇವ್ರ ಮೆರವಣಿಗೆಗೆ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸೋಣ ಅಂತ ನಿಂತಿದ್ದು. ಇದು ಬಸವೇಶ್ವರ ನಿನ್ನೆ ತೇರಿನ ಮೇಲೆ ಇಟ್ಟು ಎಳೆದಿದ್ವಲ್ಲ, ಆ ದೇವರೇನೆ ಇವತ್ತು ನಮ್ಮೂರಿಗೆ ಮೆರವಣಿಗೆಗೆ ಬಂದಿರೋದು. ಇನ್ನು ಇಲ್ಲಿ ಕಾಯೆಲ್ಲ ಕೆಚ್ಚಿಸಿ ನಾವು ಗಂಧೆಲ್ಲ ಮಾವಿನಕಾಯಿ ಮುಂಗೆಲ್ಲ ಇನ್ನು ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ಕೆಳಗಡೆ ಕೂತ್ಕೊಳ್ಳೋದು ಅಂದರೆ ಏನೋ ಖುಷಿ. ಅದು ಚಿಕ್ಕ ವಯಸ್ಸಿಂದನೂ ಹೀಗೇನೆ ನಾವು ಕೆಳಗಡೆ ಸಾಲಕ್ಕೂ ಕೂತ್ಕೊಳ್ಳೋದು. ದೇವ್ರನ್ನ ಹೊತ್ಕೊಂಡು ಮುಂದೆ ಹೋಗ್ತಾರೆ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಪ್ರಸಾದನ ತಿನ್ಕೊಂಡು ತಂಗಿರ ಜೊತೆ ಒಂದು ಫೋಟೋನ ತೊಗೊಂಡು ಇನ್ನು ಮಧ್ಯಾಹ್ನ ಚಿಕ್ಕಿ ಮನೆ ಹತ್ರ ಹೋಗಿದ್ವಲ್ಲ, ಆಗ ಚಿಕ್ಕಿ ಪಾರ್ಸಲಾಗಿ ಚಿರೋಟಿನ ಕೊಟ್ಟಿತ್ತು. ತಿಂದಿರಲಿಲ್ಲ ಅಂತ ಹೇಳಿ ಹಂಗೇನೆ ಅಪ್ಪ ಅಮ್ಮಗೂ ಕೊಡು ಅಂತ ಹೇಳಿ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂತಿದ್ದೆ. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.